ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ರೂಪಿಸುವುದೇ ಶಿಕ್ಷಣ. ಶಿಕ್ಷಣ ಸಮರ್ಪಕವಾಗಿ ಆಗಬೇಕಾದರೆ ಸದೃಢವಾದ ಮನಸ್ಸು ಅಗತ್ಯ. ಸದೃಢವಾದ ಮನಸ್ಸು ಸದೃಢವಾದ ದೇಹದಿಂದ ರೂಪುಗೊಳ್ಳುತ್ತದೆ. ದೇಹವು ಸದೃಢವಾಗಬೇಕಾದರೆ ಸಮಪ್ರಮಾಣದ ವ್ಯಾಯಾಮ, ಯೋಗ, ಕ್ರೀಡೆ ಅತಿ ಅಗತ್ಯ. ದೇಹಕ್ಕೆ ಶಕ್ತಿಯನ್ನು ನೀಡಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುವುದು ದೈಹಿಕ ಕಸರತ್ತಿನ ಭಾಗ. ಆ ಮೂಲಕ ಸದೃಢ ಸಮಾಜದ ನಿರ್ಮಾಣ ಸಾಧ್ಯ. ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಲು, ಉಲ್ಲಾಸಿತ ಕ್ರಿಯಾಶೀಲ ಮನಸ್ಸನ್ನು ರೂಪಿಸಲು, ಸಾಮಾಜಿಕ ಸಂಘ ಜೀವನದ ಭಾಗವಾಗಲು, ವೈಯಕ್ತಿಕವಾಗಿ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಲು, ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಲು ಪ್ರತಿಯೊಬ್ಬನಿಗೂ ಕ್ರೀಡೆ ಅತಿ ಅಗತ್ಯ. ಆತ್ಮೀಯ ಸ್ನೇಹಿತರೆ, ಧನು ಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಉದ್ದೇಶ, ಮಹತ್ವ ಹಾಗೂ ಯಾಕೆ ಆಗಸ್ಟ್ 29ಕ್ಕೆ ದೇಶಾದ್ಯಂತ ಕ್ರೀಡಾ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಎಂಬುದನ್ನ ತಿಳಿಯೋಣ ಬನ್ನಿ. ರಾಷ್ಟ್ರೀಯ ಕ್ರೀಡಾ ದಿನದ ಉದ್ದೇಶವೇನೆಂದರೆ ಮಾನವನ ಜೀವನದಲ್ಲಿ ಕ್ರೀಡಾ ಚಟುವಟಿಕೆಗಳ ಅಗತ್ಯವನ್ನು ನೆನಪಿಸುವುದು ಹಾಗೂ ಹಾಕಿ ದಂತಕತೆ ಧ್ಯಾನ್ ಚಂದ್ ಜನ್ಮ ದಿನಾಚರಣೆಯ ಸ್ಮರಣೆಗಾಗಿ 2012ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಆಚರಣೆಗಳ ದಿನಗಳ ಪಟ್ಟಿಯಲ್ಲಿ ರಾಷ್ಟ್ರೀಯ ದಿನವನ್ನ ಆಗಸ್ಟ್ 29 ಎಂದು ಸೇರಿಸಲಾಯಿತು. ಜೀವನದಲ್ಲಿ ದೈಹಿಕ ಚಟುವಟಿಕೆಗಳು ಮತ್ತು ಕ್ರೀಡೆಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿವಿಧ ಕ್ರೀಡಾಕೂಟಗಳು ಮತ್ತು ವಿಚಾರ ಸಂಕಿರಣಗಳನ್ನು ಈ ದಿನದಂದು ಆಯೋಜಿಸಲಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಸರ್ಕಾರವು ಈ ದಿನವನ್ನು ವಿವಿಧ ಕ್ರೀಡಾ ಯೋಜನೆಗಳನ್ನು ಪ್ರಾರಂಭಿಸಲು ಒಂದು ವೇದಿಕೆಯಾಗಿ ಬಳಸಿಕೊಂಡಿದೆ. ಅದರಲ್ಲೂ 2018ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ ಖೇಲೋ ಇಂಡಿಯಾ ಆಂದೋಲನವು ಸೇರಿಕೊಂಡಿವೆ. ರಾಷ್ಟ್ರೀಯ ಕ್ರೀಡಾ ದಿನವು ರಾಷ್ಟ್ರವು ತನ್ನ ಕ್ರೀಡಾ ವೀರರನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವ ಸಂದರ್ಭವಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಈ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಈ ದಿನವನ್ನ ತೆಗೆದುಕೊಳ್ಳುತ್ತಾರೆ. ಆತ್ಮೀಯ ಸ್ನೇಹಿತರೆ, ರಾಷ್ಟ್ರೀಯ ಕ್ರೀಡಾ ದಿನ ಯಾಕೆ ಆಗಸ್ಟ್ 29ಕ್ಕೆ ಆಚರಿಸಲ್ಪಡುತ್ತದೆ ಎಂಬುದನ್ನ ತಿಳಿಯೋಣ ಬನ್ನಿ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಬಲ್ಬೀಂದರ್ ಸಿಂಗ್ ಸೀನಿಯರ್, ನೀರಜ್ ಚೋಪ್ರಾ, ವಿಶ್ವನಾಥನ್ ಆನಂದ್ ಅವರಂತಹ ಕ್ರೀಡಾ ಸೂಪರ್ ಸ್ಟಾರ್ಗಳನ್ನು ಗೌರವಿಸುವ ಈ ದೇಶದಲ್ಲಿ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ತಮಗಾಗಿ ವಿಶೇಷ ಸ್ಥಾನವನ್ನ ಕಾಯ್ದಿರಿಸಿದ್ದಾರೆ. ಆಗಸ್ಟ್ 29, 1905ರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಧ್ಯಾನ್ ಸಿಂಗ್ ಆಗಿ ಜನಿಸಿದ ಅವರು ಧ್ಯಾನ್ ಚಂದ್ ಆದದ್ದೇ ಒಂದು ವಿಶೇಷ. ರಾತ್ರಿ ಇಡೀ ಚಂದ್ರನ ಬೆಳದಿಂಗಳ ಬೆಳಕಿನಲ್ಲಿ ಹಾಕಿ ಅಭ್ಯಾಸ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ತನ್ನ 16ನೇ ವಯಸ್ಸಿಗೆ ಆಗ ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದ ಬ್ರಿಟಿಷ್ ಸೇನೆಗೆ ಸೇರಿದ ಧ್ಯಾನ್ ಸಿಂಗ್ ದಿನದ ಹೆಚ್ಚಿನ ಸಮಯವನ್ನು ರೆಜಿಮೆಂಟಲ್ ಕರ್ತವ್ಯಗಳಲ್ಲಿ ಕಳೆಯುತ್ತಿದ್ದರಿಂದ ಹಾಕಿ ಅಭ್ಯಾಸಕ್ಕಾಗಿ ಚಂದ್ರನ ಬೆಳದಿಂಗಳ ಬೆಳಕನ್ನು ಆಶ್ರಯಿಸಿದ್ದ ಕಾರಣಕ್ಕೆ ಅವನ ಜೊತೆಗಾರರು ಧ್ಯಾನ್ ಸಿಂಗ್ ಬದಲು ಧ್ಯಾನ್ ಚಂದ್ ಎಂದು ಕರೆಯಲು ಆರಂಭಿಸಿದರು. ಬ್ರಿಟಿಷ್ ಭಾರತೀಯ ಸೇನೆಯ ರೆಜಿಮೆಂಟಲ್ ತಂಡದೊಂದಿಗೆ ತನ್ನ ಹಾಕಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಧ್ಯಾನ್ ಸಿಂಗ್ ಕಲೆಗೆ ಅವರ ಸಮರ್ಪಣಾ ಭಾವದಿಂದ ಅಸಾಧಾರಣ ಪ್ರತಿಭೆಯಾಗಿ ರೂಪುಗೊಂಡರು. ಮುಂಬರುವ ವರ್ಷಗಳಲ್ಲಿ ಅವರು ಶ್ರೇಯಾಂಕಗಳ ಮೂಲಕ ಮೇಲೇರುತ್ತಾ ವಿವಿಧ ಅಂತರ ಸೇನಾ ಪಂದ್ಯಗಳನ್ನು ಆಡುತ್ತಾ ಶೀಘ್ರದಲ್ಲೇ 1928ರ ಒಲಿಂಪಿಕ್ಸ್ಗಾಗಿ ಭಾರತೀಯ ಹಾಕಿ ತಂಡಕ್ಕೆ ಆಯ್ಕೆಯಾಗುತ್ತಾರೆ. ಇಂದು ಒಲಿಂಪಿಕ್ಸ್ನಲ್ಲಿ ಬೆಳ್ಳಿಯ ಪದಕವೋ ಚಿನ್ನದ ಪದಕವೋ ಬಂದರೆ ಮುಂದಿನ ಒಲಿಂಪಿಕ್ಸ್ ವರೆಗೂ ಸಂಭ್ರಮಿಸುತ್ತೇವೆ. ಹೀಗಿರುವಾಗ ಸ್ವಾತಂತ್ರ್ಯ ಪೂರ್ವದಲ್ಲೇ ಭಾರತಕ್ಕೆ ಒಂದಲ್ಲ ಎರಡಲ್ಲ ಸತತ 3 ಒಲಿಂಪಿಕ್ಸ್ಗಳಲ್ಲಿ ಚಿನ್ನ ಗೆದ್ದುಕೊಟ್ಟ ಧ್ಯಾನ್ ಚಂದ್ರ ಸಾಧನೆ ಸಾಧಾರಣವಾದದ್ದಲ್ಲ. ಧ್ಯಾನ್ ಚಂದ್ ಪ್ರತಿನಿಧಿಸಿದ ಮೊದಲ ಒಲಿಂಪಿಕ್ಸ್ 1928ರಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುತ್ತದೆ. ಮೊದಲ ಪಂದ್ಯಾಕೂಟವೇ ಆಸ್ಟ್ರಿಯಾದ ವಿರುದ್ಧ 6-0 ಅಂತರದ ಜಯವನ್ನ ಭಾರತ ದಾಖಲಿಸುತ್ತದೆ. ಆ ಪಂದ್ಯಾಟದಲ್ಲಿ ಧ್ಯಾನ್ ಚಂದ್ ಬಾರಿಸಿದ ಗೋಲ್ 3 ಆಗಿತ್ತು. ಎರಡನೇ ಪಂದ್ಯ ಬೆಲ್ಜಿಯಂ ಜೊತೆಗೆ 9-0 ಅಂತರದಲ್ಲಿ ಆ ಪಂದ್ಯವನ್ನ
ಭಾರತ ಗೆದ್ದುಕೊಳ್ಳುತ್ತದೆ. ಮೂರನೆಯ ಪಂದ್ಯಾಟ ಡೆನ್ಮಾರ್ಕ್ ವಿರುದ್ಧ 5-0 ಅಂತರದಿಂದ ಗೆಲ್ಲುವುದರೊಂದಿಗೆ ಧ್ಯಾನ್ ಚಂದ್ ಆ ಪಂದ್ಯಾಟದಲ್ಲೂ ಕೂಡ 3 ಗೋಲ್ಗಳನ್ನ ಬಾರಿಸುವುದರ ಮೂಲಕ ಆ ಪಂದ್ಯಾಟದ ಹೀರೋ ಎನಿಸಿಕೊಳ್ಳುತ್ತಾರೆ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಎದುರು 6-0 ಅಂತರದ ಮೂಲಕ ವಿಜಯವನ್ನ ಸಾಧಿಸಿದ ಭಾರತ ತಂಡ ಧ್ಯಾನ್ ಚಂದ್ ರವರಿಂದ ಅಮೂಲ್ಯವಾಗಿರ್ತಕ್ಕಂಥ 4 ಗೋಲ್ಗಳನ್ನ ಪಡೆದುಕೊಂಡಿರುತ್ತದೆ. ಫೈನಲ್ ಪಂದ್ಯಾಟ ನೆದರ್ಲ್ಯಾಂಡ್ ವಿರುದ್ಧ. ಆದರೆ ಫೈನಲ್ ಪಂದ್ಯಾಟಕ್ಕೂ ಮುನ್ನ ಭಾರತ ತಂಡದ ಪ್ರಮುಖ ಆಟಗಾರರಾದ ಫಿರೋಜ್ ಖಾನ್, ಅಲಿ ಶೌಕತ್, ಕೆಹರ್ ಸಿಂಗ್ ಗಿಲ್ ಅನಾರೋಗ್ಯದ ಕಾರಣದಿಂದ ಪಂದ್ಯಾಟದಿಂದ ಹೊರಗುಳಿಬೇಕಾಗ್ತದೆ. ಧ್ಯಾನ್ ಚಂದ್ ಕೂಡ ಅನಾರೋಗ್ಯದ ಹೊರತಾಗಿಯೂ ಕೂಡ ಆ ಫೈನಲ್ ಪಂದ್ಯಾಟದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಆಟವನ್ನು ಆಡಿ 3-0 ಅಂತರದಿಂದ ಗೆಲುವನ್ನು ಸಾಧಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಆ ಫೈನಲ್ ಪಂದ್ಯಾಟದ 3 ಗೋಲ್ಗಳಲ್ಲಿ ಧ್ಯಾನ್ ಚಂದ್ ಬಾರಿಸಿದ್ದು ಅಮೂಲ್ಯ 2 ಗೋಲ್ಗಳನ್ನ ಬಾರಿಸಿ ಭಾರತ ಪ್ರಪ್ರಥಮ ಬಾರಿಗೆ 1928ರ ನೆದರ್ಲ್ಯಾಂಡ್ ಹಾಕಿ ಒಲಿಂಪಿಕ್ಸ್ ಪಂದ್ಯಾಕೂಟದಲ್ಲಿ ಮೊದಲ ಚಿನ್ನದ ಪದಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುತ್ತದೆ. 1928ರ ಒಲಿಂಪಿಕ್ಸ್ ಹಾಕಿ ಪಂದ್ಯಾಟದಲ್ಲಿ ಒಟ್ಟು 5 ಪಂದ್ಯಾಟಗಳನ್ನ ಆಡಿದ ಭಾರತೀಯ ತಂಡ 28 ಗೋಲುಗಳನ್ನ ಬಾರಿಸಿದ್ದರೆ ಎದುರಾಳಿ ತಂಡಕ್ಕೆ ಒಂದೇ ಒಂದು ಗೋಲನ್ನ ಹೊಡೆಯಲು ಅವಕಾಶ ಮಾಡಿಕೊಡಲಿಲ್ಲ ಎಂಬುದು ಈ ಒಂದು ಆಟದ ವಿಶೇಷವಾಗಿತ್ತು. ಅದರಲ್ಲೂ ಈ 5 ಪಂದ್ಯಾಟಗಳಲ್ಲಿ ಧ್ಯಾನ್ ಚಂದ್ ಬರೋಬ್ಬರಿ 14 ಗೋಲ್ಗಳನ್ನ ಬಾರಿಸುವುದರ ಮೂಲಕ ತಾನೊಬ್ಬ ಹಾಕಿ ಮಾಂತ್ರಿಕ ಎಂಬುದನ್ನ ನಿರೂಪಿಸಿಬಿಟ್ಟರು. ನೆದರ್ಲ್ಯಾಂಡಿನ ಪತ್ರಿಕೆಗಳು ಮಾರನೇ ದಿನ ವರದಿಗಳನ್ನ ಮಾಡಿದ್ವು. ಇದು ಹಾಕಿ ಆಟವಲ್ಲ, ಮ್ಯಾಜಿಕ್. ಧ್ಯಾನ್ ಚಂದ್ ವಾಸ್ತವವಾಗಿ ಹಾಕಿಯ ಮಾಂತ್ರಿಕ ಎಂದು ಬರೆಯಿತು. ನಂತರ ನೆದರ್ಲ್ಯಾಂಡ್ಸ್ನ ಅಧಿಕಾರಿಗಳು ಧ್ಯಾನ್ ಚಂದ್ ಅವರ ಹಾಕಿ ಸ್ಟಿಕ್ ಅನ್ನು ಮುರಿದು ಅದರ ಒಳಗೆ ಯಾವುದೋ ಅಯಸ್ಕಾಂತವಿದೆಯೇ ಎಂದು ಪರೀಕ್ಷಿಸಿದರು. ಯಾಕೆಂದರೆ ಅವರ ಚೆಂಡನ್ನು ನಿಯಂತ್ರಿಸತಕ್ಕಂಥ ಸಾಮರ್ಥ್ಯ ಅತ್ಯದ್ಭುತವಾಗಿತ್ತು. ಮುಂದೆ ಅವರಿಗೆ ಒಬ್ಬ ವಯಸ್ಸಾದ ಮಹಿಳೆಯ ತನ್ನ ವಾಕಿಂಗ್ ಸ್ಟಿಕ್ ಬೆತ್ತವನ್ನ ಆಡಲು ಕೇಳಿಕೊಂಡರು ಮತ್ತು ಅವರು ಅದರ ಸಹಾಯದಿಂದ ಗೋಲುಗಳನ್ನ ಸಾರಾಸಗಟಾಗಿ ಬಾರಿಸುವುದನ್ನ ಮುಂದುವರಿಸಿದರು. 1932ರ ಒಲಿಂಪಿಕ್ಸ್ ಫೈನಲ್ ಪಂದ್ಯಾಟದಲ್ಲಿ ಯುಎಸ್ಎ ವಿರುದ್ಧ ಭಾರತವು 24-1 ಅಂತರದಿಂದ ಗೆದ್ದುಕೊಂಡಿತು. ಇದು 2003ರವರೆಗೆ ವಿಶ್ವ ದಾಖಲೆಯಾಗಿ ಉಳಿದುಕೊಂಡದ್ದು ವಿಶೇಷ. ಈ ಪಂದ್ಯಾಟದಲ್ಲಿ ಯುಎಸ್ಎಯಲ್ಲಿ ನಡೆದ 1932ರ ಹಾಕಿ ಒಲಿಂಪಿಕ್ಸ್ ಪಂದ್ಯಾಟದಲ್ಲಿ ಧ್ಯಾನ್ ಚಂದ್ ಹಾಗೂ ಅವರ ತಮ್ಮ ರೂಪ್ ಸಿಂಗ್ ಪಾಲ್ಗೊಂಡಿದ್ದರು. ಧ್ಯಾನ್ ಚಂದ್ 8 ಗೋಲ್ಗಳನ್ನ ಬಾರಿಸಿದರೆ ಅವರ ತಮ್ಮ ರೂಪ್ ಸಿಂಗ್ 10 ಗೋಲುಗಳನ್ನ ಗಳಿಸಿದ್ದರು. ಒಟ್ಟು ಪಂದ್ಯಾಟದ 35 ಗೋಲುಗಳ ಪೈಕಿ 25 ಗೋಲುಗಳನ್ನ ಅಣ್ಣ ತಮ್ಮ ಸೇರಿ ಹೊಡೆದಿದ್ದರು ಎಂಬುದು ಈ ಪಂದ್ಯಾಟದ ವಿಶೇಷ. ಮಾರನೇ ದಿನ ಲಾಸ್ ಏಂಜಲೀಸ್ನ ಪತ್ರಿಕೆಗಳು ಕೂಡ ಈ ಪಂದ್ಯಾಟದ ಬಗ್ಗೆ ವರದಿಯನ್ನ ಬರಿಬೇಕಾದರೆ 1828ರ ಒಲಿಂಪಿಕ್ಸ್ ಪ್ರಶಸ್ತಿಯನ್ನು ಉಳಿಸಿಕೊಳ್ಳಲು ಲಾಸ್ ಏಂಜಲೀಸ್ಗೆ ಕರೆತಂದ ಭಾರತದ ಹಾಕಿ ತಂಡವು ಪೂರ್ವದಿಂದ ಬಂದ ಚಂಡಮಾರುತದಂತಿತ್ತು ಎಂದು ಬರೆಯುತ್ತಾರೆ. ತಮ್ಮ ಕಾಲುಗಳ ಕೆಳಗೆ ಯುನೈಟೆಡ್ ಸ್ಟೇಟ್ಸ್ ಪ್ರತಿನಿಧಿಸುವ 11 ಆಟಗಾರರನ್ನು ತುಳಿದು ಒಲಿಂಪಿಕ್ಸ್ ಕ್ರೀಡಾಂಗಣದಿಂದ ಹೊರದಬ್ಬಿದರು ಎಂಬುದನ್ನ ಬರೆಯಲಿಕ್ಕೂ ಕೂಡ ಆ ಪತ್ರಿಕೆಗಳು ಹಿಂದೆ ಮುಂದೆ ನೋಡಿರುವುದಿಲ್ಲ. ಇದು ಧ್ಯಾನ್ ಚಂದ್ ಅವರ ಕಲಾತ್ಮಕ ಆಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮುಂದಕ್ಕೆ 1936ರ ಜರ್ಮನಿ ಒಲಿಂಪಿಕ್ಸ್ ಅಥವಾ ಬರ್ಲಿನ್ ಒಲಿಂಪಿಕ್ಸ್ ಎಂದೇ ಪ್ರಖ್ಯಾತಿಯನ್ನ ಗಳಿಸಿಕೊಂಡಿರತಕ್ಕಂಥ ಭಾರತಕ್ಕೆ ಸತತ 3ನೆಯ ಚಿನ್ನದ ಪದಕವನ್ನು ತಂದುಕೊಟ್ಟಂತಹ ಒಲಿಂಪಿಕ್ಸ್ ಹಾಕಿ ಪಂದ್ಯಾಟ. ಈ ಪಂದ್ಯಾಟಕ್ಕೆ ಸಾಕ್ಷೀಭೂತವಾಗಿ ಅವತ್ತಿನ ಜರ್ಮನಿಯ ಸರ್ವಾಧಿಕಾರಿ ಎಂದು ಬಿಂಬಿತರಾಗಿರ್ತಕ್ಕಂಥ ಅಡಾಲ್ಫ್ ಹಿಟ್ಲರ್ ಕೂಡ ಈ ಪಂದ್ಯಾಟವನ್ನು ವೀಕ್ಷಿಸಲಿಕ್ಕೆ ಬಂದಿದ್ರು ಎಂಬುದು ಒಂದು ವಿಶೇಷ. ಈ ಪಂದ್ಯಾಟ ಸಾಗಿ ಬಂದ ದಾರಿಯೇ ಬಹಳ ರೋಚಕ. ಮೊದಲ ಭಾರತದ ಎದುರಾಳಿ ಹಂಗೇರಿಯ ವಿರುದ್ಧ ಭಾರತ 4-0 ಅಂತರದಿಂದ ಈ ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತದೆ. ಎರಡನೇ ಪಂದ್ಯಾಟ ಯುಎಸ್ಎ ವಿರುದ್ಧ 7-0 ಅಂತರದ ಮೂಲಕ ಎರಡನೇ ಪಂದ್ಯಾಟವನ್ನು ಕೂಡ ಭಾರತ ಲೀಲಾಜಾಲವಾಗಿ ಗೆದ್ದುಕೊಳ್ಳುತ್ತದೆ. ಮೂರನೇ ಪಂದ್ಯಾಟ ಜಪಾನ್ ವಿರುದ್ಧ 9-0 ಅಂತರದ ಮೂಲಕ ಅತ್ಯದ್ಭುತ ವಿಜಯವನ್ನ ಭಾರತ ಸಾಧಿಸಿ ಬಿಡುತ್ತದೆ. ಸೆಮಿಫೈನಲ್ ಫ್ರಾನ್ಸ್ ವಿರುದ್ಧ, ಆದರೆ
ಆ ಫ್ರಾನ್ಸ್ ವಿರುದ್ಧದ ಆ ಪಂದ್ಯಾಟದಲ್ಲೂ ಭಾರತ 10-0 ಗೋಲ್ಗಳ ಅಂತರದಿಂದ ವಿಜಯ ಗಳಿಸುತ್ತದೆ. ಜೊತೆಗೆ ಧ್ಯಾನ್ ಚಂದ್ರ ಅವರ ಕೊಡುಗೆ ಇದರಲ್ಲಿ 4 ಗೋಲುಗಳು. ಫೈನಲ್ ಪಂದ್ಯಾಟ ಜರ್ಮನಿಯ ವಿರುದ್ಧ ಇರುವ ಕಾರಣದಿಂದಾಗಿ ಅಡಾಲ್ಫ್ ಹಿಟ್ಲರೇ ಈ ಪಂದ್ಯಾಟವನ್ನ ವೀಕ್ಷಿಸಲಿಕ್ಕೆ ಮೈದಾನಕ್ಕೆ ಆಗಮಿಸಿದ್ದರು. ಆದರೆ ಈ ಪಂದ್ಯಾಟ ನಡೀತಾ ಇರಬೇಕಾದ್ರೆ ಜರ್ಮನ್ ಗೋಲ್ ಕೀಪರ್ಗೆ ಡಿಕ್ಕಿ ಹೊಡೆದ ಧ್ಯಾನ್ ಚಂದ್ ತನ್ನ ಹಲ್ಲು ಮುರಿತಕ್ಕೆ ಒಳಗಾಗ್ತಾರೆ. ಹಾಗೂ ಜರ್ಮನಿ ವಿಜಯಿ ಆಗ್ಲೇಬೇಕೆಂಬ ಉದ್ದೇಶದಿಂದ ಆ ಇಡೀ ಕ್ರೀಡಾಂಗಣಕ್ಕೆ ಹೆಚ್ಚಿನ ನೀರಿನ ಸರಬರಾಜು ಆಗಿರುವ ಕಾರಣದಿಂದಾಗಿ ಭಾರತೀಯ ಶೂಗಳು ಕಳಪೆ ಮಟ್ಟದ್ದಾದ್ದರಿಂದ ಗ್ರಿಪ್ ನಿಲ್ತಾ ಇಲ್ಲ, ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ದ್ವಿತೀಯಾರ್ಧದಲ್ಲಿ ಬರೀ ಕಾಲಿನಲ್ಲಿ ಧ್ಯಾನ್ ಚಂದ್ ಹಾಕಿ ಆಟವನ್ನ ಆಡುವ ಪಣವನ್ನ ತೊಡ್ತಾರೆ. ಜರ್ಮನಿ ಒಲಿಂಪಿಕ್ಸ್ ನಲ್ಲಿ ಧ್ಯಾನ್ ಚಂದ್ರ ಆಟವನ್ನ ಕಂಡ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಜರ್ಮನಿಯ ಪರವಾಗಿ ನೀನು ಆಡುವುದಾದರೆ ಜರ್ಮನ್ ಸೈನ್ಯದಲ್ಲಿ ಮೇಜರ್ ಹುದ್ದೆ, ಜರ್ಮನಿಯ ಪೌರತ್ವದ ಜೊತೆಗೆ ಕೊಲೋನಿಯಲ್ ಗೌರವದ ಕೊಡುಗೆ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಇಡೀ ಜಗತ್ತನ್ನು ನಾಶಗೊಳಿಸಿಯಾದರೂ ಜಗದೊಡೆಯನಾಗಬೇಕು ಎಂಬ ಕನಸಿನಲ್ಲಿದ್ದ ಹಿಟ್ಲರ್ನ ಹೃದಯವನ್ನು ಹಾಕಿ ಆಟದ ಮೂಲಕ ಗೆದ್ದ ಚಕ್ರವರ್ತಿ ನಮ್ಮ ಧ್ಯಾನ್ ಚಂದ್. ಇವರ ಆಟಕ್ಕೆ ಮರಳಾಗದವರೇ ಇಲ್ಲ. ಇನ್ನು ಮುಂದುವರೆಸಿ ಹೇಳಬೇಕೆಂದರೆ ಧ್ಯಾನ್ ಚಂದ್ ಅವರಿಗೆ ಭಾರತದಲ್ಲಿ ಒಂದು ಪುತ್ಥಳಿ ಇರುವುದು ಏನು ವಿಶೇಷವಲ್ಲ ಬಿಡಿ. ಆದರೆ ಅವರ ಪುತ್ಥಳಿಯನ್ನು ಮೊದಲು ಸ್ಥಾಪಿಸಿದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪ್ರಸಿದ್ಧಿ ಎಷ್ಟಿತ್ತೆಂಬುದನ್ನ ಊಹಿಸಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರತಕ್ಕಂತ ಧ್ಯಾನ್ ಚಂದ್ರ ಅವರ ಜೀವನ ಅತ್ಯದ್ಭುತ. ಹಾಕಿ ಕ್ರೀಡೆಗಾಗಿ ತಮ್ಮನ್ನ ಸಮರ್ಪಿಸಿಕೊಂಡಿರತಕ್ಕಂಥ ರೀತಿಯು ಕೂಡ ಅತ್ಯದ್ಭುತ. ಇವರ ಹುಟ್ಟಿದ ಈ ದಿನವನ್ನ ಆಗಸ್ಟ್ 29 ದೇಶ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುತ್ತದೆ. ಆತ್ಮೀಯ ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಆತ್ಮೀಯ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಇನ್ನಷ್ಟು ವಿಶೇಷ ದಿನಗಳ ಮಹತ್ವವನ್ನ ನೀವು ತಿಳಿಬೇಕೆಂಬ ಕುತೂಹಲ ನಿಮಗಿದ್ದರೆ ಹಿಂದೆ ಧನು ಭಾರತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರೇಪಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.